ಒಲವಿನ ಸಹೋದರ ಸಹೋದರಿಯರೇ, ನಿನ್ನೆ ಒಂದು ಕೆಲಸ ಕೊಟ್ಟಿದೆ. ನಿಮಗೆ ಏನು ಕೆಲಸ ಕೊಟ್ಟಿದೆ? 30ನಾ 60ನಾ 90ನಾ ಕಂಡಿಡಿದ್ರಾ? ಎಲ್ಲ 100ಏನಾ? ನಂಬಿಟ್ಟಮ್ಮ, ನಾನು ನಂಬಿಟ್ಟು 100 ಅಂತ ಹೇಳಿದ್ರಲ್ಲ, ಅವರಂತ ದೊಡ್ಡ ಸುಳ್ಳುಗಾರ ಇನ್ನೊಬ್ಬರಿಲ್ಲ. 100% ಅಂತ ಹೇಳ್ಬಿಟ್ರೆ ನಿಂದೇ ಪವಿತ್ರ ಕುಟುಂಬ. ನಾನು ನೀನು ಆರಾಧಿಸ್ಬೇಕು. ಸ್ವಲ್ಪ ಧೂಪ ಗೀಪ ಹಾಕ್ಬಿಡ್ತೀನಿ. ಯಾರು 100% ಹೇಳ್ತಾರೆ ಬಂದ್ಬಿಡಿ. ನಾನೇ ಸ್ವಲ್ಪ ಧೂಪ ಹಾಕ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಕಾಲು ನಮಸ್ಕಾರ ಮಾಡ್ಕೊಂಡು. ಯಾಕಂತ ಹೇಳಿದ್ರೆ ಅಂಥ 100% ಪ್ರಿಯ ಸಹೋದರ ಸಹೋದರಿಯರೇ, ಅದು ನಿಮ್ಮ ಒಂದು ವೈಯಕ್ತಿಕವಾಗಿ, ಅದೆಲ್ಲನೂ ವೈಯಕ್ತಿಕವಾಗಿ ಯಾರನ್ನು ಕೂಡ ಹೀಗೆ ಅಂತೇಳಿ ನಾನು ಹೇಳಿದೆಲ್ಲಾನು 100% ಹೀಗೆ ಅಂತನೂ ಅಲ್ಲ. ವ್ಯತ್ಯಾಸಗಳಿರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆ ವ್ಯತ್ಯಾಸಗಳನ್ನು ನೋಡಿ. ಇವತ್ತು ಅದಲ್ಲ, ಇವತ್ತು ವಿಷಯನೇ ಬೇರೆ. ಒಮ್ಮೆ ಒಬ್ಬ ಡಾಕ್ಟರು ಒಬ್ಬನ ಹತ್ರ ಬಂದು ಹೇಳ್ದ, ಆಸ್ಪತ್ರೆಯಲ್ಲಿ ಇದ್ದವನು, ಸರ್ ನಿಮ್ದು ಕಾಲು ತೆಗಿಬೇಕು ಸರ್, ಕಾಲನ್ನ ತೆಗಿಬೇಕು. ಅವನು ಹೇಳ್ದ, ಸರ್ ಏನು ಮಾಡೋದು, ಏನೋ ಆಗಿದೆ, ಕಾಲು ಎಲ್ಲ ತಿಂದ್ಬಿಟ್ಟಿದೆ ಸರ್, ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಸರಿ ಸರ್ ತೆಗೀರಿ ಅಂತ ಹೇಳ್ದ. ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರು. ಆಪರೇಷನ್ ಆಯಿತು. ಅವನು ಸ್ವಲ್ಪ ಎಲ್ಲ ಎಚ್ಚರ ಆದಾಗ ನೇರ ಬಂದ ಡಾಕ್ಟರ್, ಸರ್ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು, ಒಂದು ಬ್ಯಾಡ್ ನ್ಯೂಸ್ ಹೇಳ್ಬೇಕು ಸರ್. ಅವನು ಬಹಳ ಖುಷಿ ಆಯಿತು. ಯಾವ್ದು ಹೇಳಿ ಫಸ್ಟು? ಹೇಳ್ದ, ಸರ್ ಬ್ಯಾಡ್ ನ್ಯೂಸ್ ಹೇಳಿ ಸರ್ ಫಸ್ಟು, ಆಮೇಲೆ ಗುಡ್ ನ್ಯೂಸ್ ಹೇಳಿ. ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಎಡಗಾಲನ್ನ ತೆಗೆಯೋದಕ್ಕೆ ಬದಲಾಗಿ ಬಲಗಾಲನ್ನ ತೆಗೆದುಬಿಟ್ಟಿದ್ದೀವಿ. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಎಡಗಾಲು ಗುಣ ಆಗ್ತಾ ಇದೆ ನಿಮ್ಮ ಕಾಲು ಅಂತ ಹೇಳಿದ್ರೆ. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ನಿಮಗೆ. ಗುಡ್ ನ್ಯೂಸ್ ನಿಮಗೆ ಇವತ್ತು ನಂದು ಮುಗೀತು 3 ದಿನಕ್ಕೆ. ಬ್ಯಾಡ್ ನ್ಯೂಸ್ ಕೂಡ 3 ದಿನದ ಮುಗೀತು. ಎರಡೂ ನಿಮಗೆ ಒಂದೇ ನ್ಯೂಸೇ. ಸೊ 3 ದಿನ ಲಾಂಗ್ ಹೋಮಿಲೀಸ್, 30 ನಿಮಿಷ 40 ನಿಮಿಷ ಪ್ರಬೋಧನೆಗಳನ್ನು ಕೇಳ್ತಾ ಇದ್ರಿ. ಆ ರೀತಿಯಲ್ಲಿ ನಿಮಗೆ ಬ್ಯಾಡ್ ನ್ಯೂಸ್ ಕೂಡ ಇನ್ನು ನಾನು ಬರಲ್ಲ. ಗುಡ್ ನ್ಯೂಸು ನಂದು ಮುಗೀತು 3 ದಿನಕ್ಕೆ. ನಿಮ್ಮ ಒಂದು ಈ ದಿನಕ್ಕೆ ಮುಕ್ತಾಯಗೊಳ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ರೀಸೆಂಟ್ ಆಗಿ 2025 ಮೇ 31ರಲ್ಲಿ ಕಣ್ಣೂರಿನ ವಿಲಕಣ್ಣೂರ್, ಎಷ್ಟು ಜನ ಹೋಗಿದ್ದೀರಾ? ಕಣ್ಣೂರಿನಲ್ಲಿರುವಂತ ವಿಲಕಣ್ಣೂರ್, ಅಲ್ಲಿ ಯೇಸುವಿನ ಆ ಒಂದು ರೊಟ್ಟಿಯಲ್ಲಿ ಯೇಸುವಿನ ಮುಖ ಕಾಣಿಸ್ಕೊಂಡಿರೋದು. ಎಷ್ಟು ಜನ ಹೋಗಿದ್ದೀರಾ? ಒಂದೇ ಆತ್ಮ ಹೋಗಿರೋದರಿಗೆ, ಯಾರು ಹೋಗಿಲ್ಲ ಅಲ್ವಾ? ಪ್ರಿಯ ಸಹೋದರ ಸಹೋದರಿಯರೇ, ಇದು ನವೆಂಬರ್ 13ನೇ ತಾರೀಕು, ನವೆಂಬರ್ 13, 2013ರಂದು ಅಲ್ಲಿರುವಂತಹ ಗುರುಗಳು ಬೆಳಗಿನ ಬಲಿ ಪೂಜೆಯನ್ನು ಅರ್ಪಿಸುವಾಗ ರೊಟ್ಟಿಯನ್ನ ಕ್ರಿಸ್ತ ನುಡಿದಂತ ವಾಕ್ಯಗಳನ್ನು ಹೇಳಿ, ಇದು ನನ್ನ ಶರೀರ ಅಂತೇಳಿ ಮೇಲೆ ಎತ್ತುವಾಗ ಅಲ್ಲಿ ಯೇಸುವಿನ ಮುಖ ಅದರಲ್ಲಿ ಕಾಣಿಸ್ಕೊಳ್ತು. ಯೇಸುವಿನ ಮುಖ ಅಲ್ಲಿದ್ದ ಜನ ಎಲ್ಲ ಆಶ್ಚರ್ಯ ಆಗೋದ್ರು, ಏನು ಮುಖ ಕಾಣಿಸ್ತಲ್ಲ ಅಂತೇಳಿ. ಗುರುಗಳು ಏನ್ ಮಾಡಿದ್ರು, ಅದನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಇನ್ನೊಂದು ರೊಟ್ಟಿ ತರಿಸ್ಕೊಂಡು ಪೂಜೆಯನ್ನ ಮುಗಿಸಿ, ತದನಂತರ ಇದನ್ನ ನೋಡಿ ವ್ಯಾಟಿಕನ್ಗೆ, ರೋಮ್ಗೆ ಅದನ್ನ ಹೇಳಿದ್ರು, ಈ ರೀತಿ ಆಗಿದೆ ಅಂತೇಳಿ. ವ್ಯಾಟಿಕನ್ ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರೆ, ಎಷ್ಟು ನಿಜ ಇರ್ಬೋದು ಇದರಲ್ಲಿ ಅಂತ ಹೇಳಿ ಏನ್ ಮಾಡ್ತು, ಸುಮಾರು 7 ವರ್ಷಗಳ ಕಾಲ ವ್ಯಾಟಿಕನ್ ಬಂದು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ರೋಮ್ ಕಡೆಗೆ ಏನ್ ಮಾಡಿದ್ರು, ಓಕೆ ನಿಜ ಇರ್ಬೋದೇನೋ, 7 ವರ್ಷಗಳಾದ್ರೂ ಕೂಡ ಆ ರೊಟ್ಟಿಯಲ್ಲಿರುವಂತ ಮುಖ ಹಾಗೇನೆ ಇತ್ತು. 7 ವರ್ಷಗಳ ನಂತರ ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ರೊಟ್ಟಿಯನ್ನ ವ್ಯಾಟಿಕನ್ ಕಳಿಸ್ಕೊಟ್ರು. 2020ರಲ್ಲಿ ಅದನ್ನ ವ್ಯಾಟಿಕನ್ ಕಳಿಸ್ಕೊಟ್ರು. ಸುಮಾರು 4 ವರ್ಷಗಳ ಕಾಲ ಅನೇಕ ರೀತಿಯಾದ ಸಂಶೋಧನೆಗಳನ್ನು ಮಾಡಿದ್ರು. ಬೇರೆ ಬೇರೆ ರೀತಿಯ ಸಂಶೋಧನೆಗಳನ್ನು ಅದರ ಮೇಲೆ ಮಾಡಿದ್ರು. ಇದು ನಿಜಾನಾ ಸುಳ್ಳ
ಎಂಬಂತ ಸಂಶೋಧನೆಗಳೆಲ್ಲವನ್ನ ಮಾಡಿ ಮೇ 9, 2025 ಇದು ನಿಜವಾಗಲಿ ಯೇಸು ಸ್ವಾಮಿ ಈ ರೊಟ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತೇಳಿ ವ್ಯಾಟಿಕನ್ ಮೇ 9, 2025 ಹೋದ ವರ್ಷ ಅದನ್ನ ಏನ್ ಮಾಡ್ತು, ಡಿಕ್ಲೇರ್ ಮಾಡಿದ್ರು. ಕಡೆಗೆ ಅದನ್ನು ತಂದು ಮೇ 31, 2025 ಅದ್ದೂರಿಯಾದ ಒಂದು ಆಚರಣೆಯನ್ನ ಅಲ್ಲಿ ಮಾಡಿದ್ರು. ಪ್ರಿಯರೇ, ನಮ್ಮ ಭಾರತ ದೇಶದಲ್ಲಿ ನಡೆದಿರುವಂತ ಮೊದಲ ಯೂಕರಿಸ್ಟಿಕ್ ಮಿರಕಲ್, ಪರಮ ಪ್ರಸಾದದ ಅದ್ಭುತ, ಇಡೀ ಭಾರತದಲ್ಲಿ ಮೊದಲನೇದಾಗಿ ನಡೆದಿರುವಂತಹ ವ್ಯಾಟಿಕನ್ ಒಪ್ಕೊಂಡಿರುವಂತಹ ಒಂದು ಅದ್ಭುತ ಅಂತ ಹೇಳಿದ್ರೆ ಇದು. ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ನೀವು ಹೋದ್ರೆ ಕಣ್ಣೂರು ಹೋದ್ರೆ ಒಂದು 6.5 hours ಅಥವಾ 7 hours, ಕಾರಲ್ಲಿ ಹೋದ್ರೆ ಒಂದು 7 hours ಆಗ್ಬೋದು, ಒಂದು ಬಸ್ಸಲ್ಲಿ ಹೋದ್ರೆ ಒಂದು 7 to 8 hours ಆಗ್ಬೋದು ಅಷ್ಟೇ. ಹತ್ರನೇ ಕಣ್ಣೂರು. ಎಲ್ಲೆಲ್ಲೋ ಹೋಗ್ತೀರಾ, ಹೋಗಿ ನೋಡ್ಕೊಂಬನ್ನಿ. ಪ್ರಭು ಯೇಸುವಿನ ನಿಜವಾದಂತ ಮುಖ ಆ ರೊಟ್ಟಿಯಲ್ಲಿ ಇರೋದನ್ನ ಟೂರ್ಗಳು ಮಾಡ್ತೀರಾ, ಅಲ್ಲಿಗೆ ಇಲ್ಲಿಗೆ. ಬರೀ ಎಷ್ಟು ಕಾಲ ಬೇಲಾಂಗಣಿಗೆ ಹೋಗ್ತೀರಾ, ಎಷ್ಟು ಕಾಲ ಬರೀ ಬೆಡ್ದಾಸೂರ್ಗೆ ಹೋಗ್ತೀರಾ, ಎಷ್ಟು ಕಾಲ ಬರೀ ಪೂಂಡಿಗೆ ಹೋಗ್ತೀರಾ. ಇನ್ನು ಬೇರೆದನ್ನ ನೋಡಿ, ನಿಜವಾದ ಅದ್ಭುತಗಳನ್ನು ನಡೆದಿರೋದು ನೋಡಿ. ನಮ್ಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಏನೂ ಅಲ್ಲ, ಕೇರಳ ರಾಜ್ಯದಲ್ಲಿ ಇರೋದು ಕಣ್ಣೂರಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಈಗ ಅದನ್ನು ನೋಡೋದಕ್ಕೆ. ನಿಜವಾಗಿ ಯೇಸುವಿನ ಮುಖ ಕಾಣಿಸ್ಕೊಂಡು ಒಂದು ಅದ್ಭುತಗಳಲ್ಲಿ ಶ್ರೇಷ್ಠವಾದ ಒಂದು ಅದ್ಭುತವಾಗಿರುವಂತಹ ಆ ರೊಟ್ಟಿಯನ್ನ ನೋಡೋದಕ್ಕೆ, ಯೇಸುವಿನ ಮುಖವನ್ನ ನೋಡೋದಕ್ಕೆ, ಆ ಪರಮ ಪ್ರಸಾದಲ್ಲಿರುವಂತ ಯೇಸುವನ್ನ ನೋಡೋದಕ್ಕೆ ಜನ ಅಲ್ಲಿ ಬಹಳಷ್ಟು ಹೋಗ್ತಾ ಇದ್ದಾರೆ. ಹಬ್ಬನೇ ಅಲ್ಲಿ ಪ್ರತಿದಿನ ಅಷ್ಟೊಂದು ಜನ. ವಿಲಕಣ್ಣೂರ್ ಅಂತೇಳಿ ಆ ಸ್ಥಳದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಅದ್ಭುತಗಳು, ಇಂತಹ ಅದ್ಭುತಗಳು ನಾವು ನಮ್ಮಿಂದ ಪಡೆಯೋದು ಸಾಧ್ಯನಾ? ಈ ಅದ್ಭುತಗಳನ್ನ ನಾವುಗಳು ನೋಡೋದು ಸಾಧ್ಯನಾ ನಮ್ಮ ಜೀವನದಲ್ಲಿ? ಸಾಮಾನ್ಯವಾಗಿ ಮಂಗಳವಾರ ಇಂಥ ಪ್ಯಾಕೆಟ್ ಬಂದ್ಗಳು ಬರ್ತವೆ. ಇಂಥದೆಲ್ಲ ಬಂದ್ಬಿಟ್ಟು ಏನೋ, ಅಂತೋಣಿಯವರೇ ನೀವು ನಮಗೆ ಅದ್ಭುತಗಳನ್ನು ಮಾಡಿದೆಯಾದ್ರೆ ನಾವು ಬಡವರಿಗೆ ರೊಟ್ಟಿಯನ್ನ ದಾನ ಮಾಡ್ತೀವಿ ಅಂತ ಹೇಳಿ ಆ ಪ್ರಾರ್ಥನೆಯನ್ನ ನಾವು ಹೇಳಿದ ನಂತರ ನಾವೇನ್ ಮಾಡ್ತೀವಿ, ಅಂತೋಣಿಯವರ ಹೆಸರಿನಲ್ಲಿ ಈ ಒಂದು ರೊಟ್ಟಿಗಳನ್ನ ನಾವು ದಾನ ಧರ್ಮ ಮಾಡ್ತೀವಿ. ಬರೋರಿಗೆಲ್ಲರಿಗೂ ಕೂಡ ರೊಟ್ಟಿಗಳನ್ನ ಕೊಡ್ತೀವಿ ನಾವು. ಪ್ರಿಯರೇ, ನಮ್ಮಲ್ಲಿ ಈ ಅದ್ಭುತಗಳೇ ನಡೀಬೇಕಾದ್ರೆ ನಾವೇನ್ ಮಾಡಬೇಕು? ಕೆಲವನ್ನ ನಾನು ಬೈಬಲ್ ಆಧಾರಿತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಬೈಬಲ್ ಆಧಾರಿತವಾಗಿ ಮೊದಲನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನೀವು ವಿಧೇಯತೆ ಉಳ್ಳವರಾಗಿರ್ಬೇಕು, ದೇವರಲ್ಲಿ ದೃಢವಾಗಿರ್ಬೇಕು. ಒಂದು ಚಿಕ್ಕ ಉದಾಹರಣೆ, ಅಬ್ರಹಾಮ ಒಂದು ದಿನ ತನ್ನ ಟೆಂಟ್ ಅಲ್ಲಿ ಕುತ್ಕೊಂಡಿರ್ತಾನೆ, ಬಿಸಿಲಿಯಲ್ಲಿ ಮರದ ಕೆಳಗಡೆ ಕುತ್ಕೊಂಡಿರ್ತಾನೆ. 3 ವ್ಯಕ್ತಿಗಳನ್ನು ನೋಡ್ತಾನೆ ಅಲ್ಲಿಂದ ಬರೋದನ್ನ. ಏನ್ ಮಾಡ್ತಾನೆ ಇವನು? ಆ ಮಿಡ್ಲ್ ಈಸ್ಟ್ ಇದೆಲ್ಲ ಬೇಸಿಗೆ ಅಂತ ಹೇಳಿದ್ರೆ ಸುಮಾರು ಇರೋದಕ್ಕಾಗಲ್ಲ, ಮೈಯೆಲ್ಲ ಸುಟ್ಟು ಹೋಗುವಂಥದ್ದು, ಅಂತ ಒಂದು ಬಿಸಿಲು, ಅಂತ ಒಂದು ಹೀಟ್. ಈ ಒಂದು ಸುಡು ಬಿಸಿಲಿನಲ್ಲಿ 3 ವ್ಯಕ್ತಿಗಳು ಬರೋದನ್ನ ನೋಡಿ ಇವನ ಆತಿಥ್ಯದಲ್ಲಿ ನಂಬರ್ 1 ಯಾರು? ಈ ಅಬ್ರಹಾಮ. ಆತಿಥ್ಯ ನೀಡೋದ್ರಲ್ಲಿ, ಹಾಸ್ಪಿಟಾಲಿಟಿಯಲ್ಲಿ ನಂಬರ್ 1. ಏನ್ ಮಾಡ್ತಾನೆ ಅಬ್ರಹಾಮ? ಅವರ ಬಳಿಗೆ ಓಡಿ ಹೋಗ್ತಾನೆ. ಸ್ವಾಮಿ ಬನ್ನಿ, ನೆರಳಲ್ಲಿ ಕುತ್ಕೊಳ್ಳಿ, ಭೋಜನವನ್ನ ಮಾಡಿ, ನೀರು ಕೊಡ್ತೀನಿ ಕುಡೀರಿ ಅಂತ ಹೇಳಿ ಆ 3ರನ್ನ ಕರ್ಕೊಂಬಂದಲ್ಲಿ ಕೂರಿಸಿ ತಕ್ಷಣ ಓಡೋಗ್ತಾನೆ. ಸ್ವಲ್ಪ ಗೋಧಿ ಹಿಟ್ಟನ್ನು ರೊಟ್ಟಿ ಮಾಡೋದಕ್ಕೆ, ಒಂದು ಕೊಬ್ಬಿದ ಕರುವಣ ಕೊಯ್ದು ಅದನ್ನ ಆಹಾರ ಸಿದ್ಧ ಮಾಡೋದಕ್ಕೆ ಹೇಳಿ ಏನ್ ಮಾಡ್ತಾನೆ ಇವನು? ಮುಂದಿನ ವಾಕ್ಯಗಳೇ ಬಹಳ ಮುಖ್ಯ. ಏನ್ ಮಾಡ್ತಾನೆ ಅವನು? ಅವ್ರ 3 ಜನರಿಗೆ ಶ್ರದ್ಧೆಯಿಂದ ಅವರ ಬಳಿಯಲ್ಲಿ ನಿಂತ್ಕೊಂಡು ಸೇವೆಯನ್ನ ಮಾಡ್ತಾನೆ. ಬಹಳ ಶ್ರದ್ಧೆಯಿಂದ ಆ 3ರ ಸೇವೆಯನ್ನ ಮಾಡ್ತಾನೆ. ಆ 3ರಿಗೆ ತನ್ನ ಆತಿಥ್ಯವನ್ನ ನೀಡ್ತಾನೆ. ಅವನಿಗೆ 3 ಏಕ ದೇವರು 3 ವ್ಯಕ್ತಿಗಳಾಗಿ ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅವನಿಗೆ. ಪಿತಾ ಸುತ ಆತ್ಮ 3 ವ್ಯಕ್ತಿಗಳಾಗಿ ಅವನ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದೇನು? ಇಲ್ಲಿ ಯಾರೋ ದಾರಿಯಲ್ಲಿ 3 ಜನ ಹೋಗ್ತಾ ಇದ್ದಾರೆ, ಅವರಿಗೆ ಕರೆದು ನಾನು ಕೇವಲ ಆತಿಥ್ಯವನ್ನು ಕೊಡಬೇಕು ಅಂತೇಳಿ ಅಷ್ಟೇನೆ. ಎಲ್ಲ ಆದ ನಂತರ 3 ಜನ ಏನ್ ಹೇಳಿದ್ರು? ಅಬ್ರಹಾಮ ಭಯ ಪಡಬೇಡ, ಬರೋ ವರ್ಷ ಇದೇ ಸಮಯಕ್ಕೆ
ನಿನಗೆ ಒಬ್ಬ ಮಗ ಇರ್ತಾನೆ. ಅಷ್ಟೇ ಅದ್ಭುತ. ಅವನು ಎದುರು ನೋಡಿಲ್ಲ. ಇವರ ಬಾಯಲ್ಲಿ, ಈ 3 ಜನರ ಬಾಯಲ್ಲಿ ಅದು ಕೇಳ್ತೀನಿ ನಾನು ಅಂತೇಳಿ ಅಬ್ರಹಾಮ ಎದುರು ನೋಡಿಲ್ಲ. ಆದ್ರೆ ಅವರು 3 ಜನ ಏನ್ ಮಾಡಿದ್ರು, ಇವನ ಆತಿಥ್ಯವನ್ನು ನೋಡಿ, ಇವನ ಶ್ರದ್ಧೆಯನ್ನು ನೋಡಿ, ಅಲ್ಲಿ ಅವರ ಬಳಿ ನಿಂತ್ಕೊಂಡು ಇವನು ಮಾಡ್ತಿರಂತ ಸೇವೆಯನ್ನು ನೋಡಿದಂತ ಆ 3 ಜನ ಏನ್ ಮಾಡ್ತಾರೆ, ದೇವರು ನಿನ್ನೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ, ಸಂತಾನದ ಒಂದು ಒಡಂಬಡಿಕೆಯನ್ನು ನಿನ್ನ ಜೊತೆಗೆ ಮಾಡ್ಕೊಂಡಿದ್ದಾರೆ. ಆ ಒಡಂಬಡಿಕೆ ನೆರವೇರಿಸೋದಕ್ಕೋಸ್ಕರ ಈ 3 ಜನ ಏನ್ ಹೇಳ್ತಾರೆ, ನಿನಗೆ ಒಬ್ಬ ಮಗ ಬರುವ ವರ್ಷ ಇಷ್ಟರಲ್ಲಿ ಜನಿಸ್ತಾನೆ ಅಂತ ಹೇಳ್ತಾರೆ, ಜನಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದರಂತೆ ಅವನಿಗೇನಾಯ್ತು, 1 ವರ್ಷಕ್ಕೆ ಈಸಾಕ ಜನಿಸ್ತಾ. ದೇವರಲ್ಲಿ ನಂಬಿಕೆ, ದೇವರಲ್ಲಿ ವಿಧೇಯತೆ. ಮೊದಲನೇದಾಗಿ ಅದ್ಭುತಗಳನ್ನು ಕಾಣ್ಬೇಕಾ, ದೇವರ ವಾಕ್ಯವನ್ನ ವಿಶ್ವಾಸಿಸಿ. ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್, ಟ್ರಸ್ಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಇನ್ಯಾವುದ್ರಲ್ಲಿ ನೀವು ನಂಬಿಕೆ ಇಡ್ತೀರಾ? ನಿಮ್ಮ ಕೈಗಳಲ್ಲಿರುವಂತ ದೇವರ ವಾಕ್ಯ ನಿಮ್ಮ ಕೈಗಳಲ್ಲಿದೆ. ಕೆಲವು ಉದಾಹರಣೆಗಳು. ಮೊದಲನೇದಾಗಿ ಯೋಹಾನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಸಮಾರ್ಯದ ಮಹಿಳೆ ಒಬ್ಬಳು ಬರ್ತಾಳೆ. ನೀರನ್ನು ಸೇದೋದಕ್ಕೆ ಮಡ ಮಧ್ಯಾಹ್ನದಲ್ಲಿ ಸುಡು ಬಿಸಿಲಲ್ಲಿ ಆ ನೀರನ್ನು ಸೇದಕ್ಕೆ ಬಂದಾಗ ಯೇಸು ಸ್ವಾಮಿ ಏನ್ ಕೇಳ್ತಾರೆ, ಸ್ವಲ್ಪ ನೀರನ್ನ ಕೊಡಮ್ಮ. ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಗೆ ನಾವು ಕೊಡೋದ, ನೀವು ಯಹೂದ್ಯರು, ನೀವು ಅಲ್ಲಿ ಆರಾಧನೆ ಮಾಡೋರು, ಇಲ್ಲ ಆರಾಧನೆ ಮಾಡೋರು, ನೀವು ನನ್ನ ಹತ್ರ ನೀರು ತಗೊಂಡು ಕುಡಿಯೋದಾ? ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನಾನು ಕೊಡುವಂತ ನೀರನ್ನ ನೀನು ಕುಡಿದ್ರೆ ನಿನಗೆ ಎಂದೆಂದಿಗೂ ದಾಹ ಆಗೋದೇ ಇಲ್ಲ. ನಾನು ಕೊಡುವಂತ ನೀರನ್ನ ನೀನು ಕುಡಿದ್ರೆ ನಿನಗೆ ಎಂದಿಗೂ ದಾಹ ಆಗೋದಿಲ್ಲ. ಕಡೆಗೇನಾಯ್ತು, ಅವಳು ಏನ್ ಮಾಡ್ತಾಳೆ, ಮಾತಾಡ್ತಾ ಅವಳು ಇಡೀ ಜೀವಿತವನ್ನೇ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ನಿಂಗೆ ಅಕ್ಷರ ಇದ್ರು ಆಗಿದ್ರು ನೀನ್ ಈ ರೀತಿ ಇದೆಯಾ, ಈಗಿರುವಂತವನು ನಿನ್ನ ಗಂಡನಲ್ಲ, ಆಗಿ ಹೀಗೆಲ್ಲವನ್ನು ಹೇಳಿದ ನಂತರ ಅವಳೇನ್ ಮಾಡ್ತಾಳೆ, ಓಡೋಗ್ತಾಳೆ ಊರಿಗೆ ಓಡೋಗಿ ಈ ರೀತಿ ನನ್ನ ಇಡೀ ಜೀವನದ ಕಥೆಯನ್ನೇ ವಿವರಿಸದ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ಅಂತ ಹೇಳಿ ಹೋಗಿ ಊರಿನವರೆಲ್ಲ ಕರ್ಕೊಂಡ್ ಬರ್ತಾಳೆ. ಆ ಊರವರೆಲ್ಲ ಏನ್ ಮಾಡ್ತಾರೆ, ಪ್ರಭುವಿನ ವಾಕ್ಯವನ್ನ ಆಲಿಸ್ತಾರೆ, ಯೇಸುವಿನ ವಾಕ್ಯಗಳನ್ನ ಕೇಳ್ತಾರೆ. ಅವರು ಕೇಳಿ ಏನ್ ಮಾಡ್ತಾರೆ, ಅವಳಿಗೊಂದು ಮಾತನ್ನು ಹೇಳ್ತಾರೆ, ನೀನು ಹೇಳ್ತಾ ಇರೋದ್ರಿಂದ ನಾವು ವಿಶ್ವಾಸಿಸ್ತಾ ಇಲ್ಲ, ನೀನು ಹೇಳಿದ್ದೀಯ ಅಂತ ವಿಶ್ವಾಸಿಸ್ತಲ್ಲ, ನಾವು ನೋಡಿದ್ದೇವೆ, ಕೇಳಿದ್ದೇವೆ, ನಂಬಿದ್ದೇವೆ, ಅದರಿಂದಲೇ ನಾವು ವಿಶ್ವಾಸಿಸ್ತೇವೆ ಎಂಬುದಾಗಿ ಹೇಳಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಮಗೆ ನಿಜವಾದಂತ ಒಂದು ವಿಶ್ವಾಸ. ದೇವರ ವಾಕ್ಯವನ್ನ ನಾವು ಕೇಳುವವರಾಗಬೇಕು, ದೇವರ ವಾಕ್ಯಗಳನ್ನ ಕೇಳುವವರಾಗಬೇಕು. ದೇವರ ವಾಕ್ಯವನ್ನ ನಿಮಗೆ ಬಹಳಷ್ಟು ಉದಾಹರಣೆಗಳನ್ನ ಬೈಬಲ್ ನಾನು ಕೊಡಬಲ್ಲೆ. ದೇವರ ವಾಕ್ಯವನ್ನ ಕೇಳಿದವರು, ಆ ಕಾನಾನಿನ ಮಹಿಳೆ ಓಡ್ ಬರ್ತಾಳೆ, ಸ್ವಾಮಿ ಸ್ವಾಮಿ ಅಂದ್ಕೊಂಡು. ಏ ಸ್ವಾಮಿ ಏನ್ ಹೇಳ್ತಾರೆ, ಏನಮ್ಮ ಬೇಕು? ಆ ಒಂದು ಪೂರ್ತಿ ಕಥೆ ನಾನು ಹೇಳಕ್ ಹೋಗಲ್ಲ, ನಾಯಿಗಳಿಗೆ ಹಾಕೋದು ನಿನ್ಗೆ ಹಾಕಕ್ಕಾಗುತ್ತಾ ಹಾಗೆ ಹೀಗೆ ಅಂತೇಳಿ. ಕಡೆಗೆ ಸ್ವಾಮಿ ಏನ್ ಹೇಳ್ತಾರೆ, ಅವಳು, ಸ್ವಾಮಿ ಪರವಾಗಿಲ್ಲ, ನೀವೇನ್ ಬೇಕಾದ್ರೆ ಅನ್ಕೊಳ್ಳಿ, ಆದ್ರೆ ನನ್ನ ಮಗಳನ್ನ ಗುಣಪಡಿಸಿ ಸಾಕು ಅಷ್ಟೇ. ಕಡೆಗೆ ಸ್ವಾಮಿ ಏನ್ ಹೇಳ್ತಾರೆ, ನೀನ್ ಕೋರ್ಕೊಂಡಂತಾಗ್ಲಿ ಹೋಗಮ್ಮ. ಅವಳೇನ್ ಮಾಡಿದ್ಲು, ಪ್ರಭುವಿನ ವಾಕ್ಯದಲ್ಲಿ ವಿಶ್ವಾಸಿಸ್ಲು, ಪ್ರಭುವಿನ ವಾಕ್ಯದಲ್ಲಿ ನಂಬಿಕೆಯನ್ನು ಇಟ್ಲು. ಆ ನಂಬಿಕೆಯ ಒಂದು ಪ್ರತಿಫಲ ಏನಾಯ್ತು, ಮನೆಗೆ ಹೋಗ್ತಾಳೆ, ನೋಡ್ತಾಳೆ, ಮಗಳು ಸುರಕ್ಷಿತವಾಗಿದ್ದಾಳೆ, ಮೊದಲನೇದಾಗಿದ್ದಾಳೆ ಮಗಳು. ಆ ವಾಕ್ಯದಲ್ಲಿ ಆಕೆ ನಂಬಿಕೆ ಇಟ್ಟದ್ದರಿಂದ, ವಾಕ್ಯದಲ್ಲಿ ಆಕೆ ವಿಶ್ವಾಸವನ್ನ ಇಟ್ಟದ್ದರಿಂದ. ಇನ್ನೊಂದು ನಿಮಗೆ ಬೇಕಾದ ಕೊಡ್ತೀನಿ. ಶತಾಧಿಪತಿ 100 ಸೈನಿಕರ ಒಬ್ಬ ಒಡೆಯ ಅವನು ಏನ್ ಹೇಳ್ತಾನೆ, ಬಂದು ಸ್ವಾಮಿ ನನ್ನ ಸೇವಕ ಇದ್ದಾನೆ, ಆಳುಗಳನ್ನ ಕಳಿಸ್ತಾನೆ. ಸ್ವಾಮಿ ಏನ್ ಮಾಡ್ತಾರೆ, ಆಳುಗಳ ಜೊತೆ ಹೋಗಕ್ಕೆ ಹೋದಾಗ ಒಂದು ಮಾತನ್ನ ಕಳಿಸ್ತಾನೆ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ಇಲ್ಲ ಸ್ವಾಮಿ, ಒಂದೇ ಒಂದು ವಾಕ್ಯ ಹೇಳಿ ಸಾಕು. ನಾವು ಪ್ರತಿದಿನ ಬಲಿಪೂಜೆಯಲ್ಲಿ ಹೇಳ್ತೀವಿ. ಏನ್ ಹೇಳ್ತಾನೆ, ಒಂದೇ ಒಂದು ಮಾತನ್ನ ನುಡಿದರೆ ಸಾಕು ಸ್ವಾಮಿ, ನೀವು
ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನನ್ನ ಮನೆಯೊಳಗೆ ಕಾಲಿಡುವಷ್ಟು ಯೋಗ್ಯತೆ ನನಗಿಲ್ಲ. ಒಂದೇ ಒಂದು ಮಾತನ್ನು ಹೇಳಿ ಸಾಕು, ನನ್ನ ಸೇವಕ ಗುಣವಂತನೆಂಬುದಾಗಿ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟ, ದೇವರ ವಾಕ್ಯದಲ್ಲಿ ವಿಶ್ವಾಸವನ್ನಿಟ್ಟ. ಅದರ ಪ್ರತಿಫಲ ಏನು? ಮನೆಗೆ ಹೋಗ್ತಾನೆ, ನೋಡ್ತಾನೆ, ಹಾಸಿಗೆ ಹಿಡಿದು ಸಾಯುವ ಸ್ಥಿತಿಯಲ್ಲಿದ್ದಂತ ಆ ಒಬ್ಬ ಅವನ ಸೇವಕ ಏನಾಗಿರ್ತಾನೆ? ಗುಣಮುಕ್ತನಾಗಿ ಮೊದಲನೇಂತಿರ್ತಾನೆ. ಪ್ರಿಯರೇ, ದೇವರಿಂದ ಅದ್ಭುತಗಳನ್ನ ನೋಡಬೇಕು, ದೇವರಿಂದ ಅದ್ಭುತಗಳನ್ನು ಕಾಣಬೇಕು, ಮಿರಕಲ್ಸ್ಗಳು ನಿಮಗೆ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವುದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೈಬಲ್ ಇರುವಂತ ವಾಕ್ಯಗಳನ್ನ ನಂಬಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ನಂಬಿಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಒಬ್ಬ ಬರ್ತಾನೆ ಯೇಸುವಿನ ಬಳಿಯಲ್ಲಿ, ಸ್ವಾಮಿ ಅಮರ ಜೀವ ಪ್ರಾಪ್ತಿ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಅಮರ ಜೀವ ಪ್ರಾಪ್ತಿ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಸ್ವಾಮಿ ಹೇಳ್ತಾರೆ, ಒಂದು 5-6 ಕಟ್ಟಳೆಗಳನ್ನು ಕೊಟ್ಟು ಇದು ಮಾಡು, ಅದು ಮಾಡು ಅಂತ ಹೇಳಿದಾಗ ಆ ಯುವಕ ಏನ್ ಹೇಳ್ತಾನೆ? ಸ್ವಾಮಿ, ಅದನ್ನ ನಾನು ಬಾಲ್ಯದಿಂದಲೇ ಅನುಸರಿಸ್ಕೊಂಡು ಬಂದಿದ್ದೀನಿ. ನನ್ನಲ್ಲಿರುವಂತ ಕೊರತೆ ಏನು? ನನ್ನಲ್ಲಿರುವಂತ ಕೊರತೆ ಏನಿದೆ ಹೇಳಿ, ಅದನ್ನ ಹೇಳಿ. ಸ್ವಾಮಿ ಅವನನ್ನ ನೋಡಿ ಹೇಳ್ತಾರೆ, ಹೋಗಿ ಎಲ್ಲಾ ಮಾರಿ ಬಡಬಗರಿಗೆ ಕೊಟ್ಟು ನನ್ನ ಹಿಂಬಾಲಿಸು ಅಂತ ಹೇಳಿ. ಅವನೇನ್ ಮಾಡ್ದ? ಶುಭ ಸಂದೇಶಕ ಏನಂತ ಬರೀತಾನೆ? ಖಿನ್ನ ಮನಸ್ಕನಾಗಿ, ದುಃಖಿತನಾಗಿ ಅಲ್ಲಿಂದ ಹೊರಟು ಹೋದ ಅಂತ ಹೇಳ್ತಾರೆ. ದೇವರ ವಾಕ್ಯದಲ್ಲಿ ಅವನ ನಂಬಿಕೆ ಇಟ್ಟಿಲ್ಲ. ಕಡೆಗೆ ಏನ್ ಮಾಡ್ದ ಅವನು? ಯಾವುದನ್ನ ಎದುರು ನೋಡ್ತಾ ಇದ್ನೋ, ಸ್ವರ್ಗ ಸಾಮ್ರಾಜ್ಯವನ್ನು ಎದುರು ನೋಡ್ತಾ ಇದ್ದನೋ, ಅಮರ ಜೀವ ಪಡಿಬೇಕನ್ನಾಗಿ ಎದುರು ನೋಡ್ತಾ ಇದ್ದನೋ, ಅದನ್ನ ಕಡೆಯದಾಗಿ ಯೇಸುವನ್ನು ಹಿಂಬಾಲಿಸಿ ಅದನ್ನ ಪಡೆಯೋದಿಕ್ಕೆ ಅವನಿಂದ ಆಗ್ಲೇ ಇಲ್ಲ. ಯಾಕೆ? ಯೇಸುವಿನ ಮಾತುಗಳಿಗೆ ಅವನೇನ್ ಮಾಡ್ದ? ಕಿವಿಗೊಡ್ಲಿಲ್ಲ. ಯೇಸುವಿನ ಮಾತನ್ನ ನಿರಾಕರಿಸ್ಬಿಟ್ಟು ಏನ್ ಮಾಡ್ದ? ಅವನ್ ಪಾಡುಗನು ಹೋದ. ದೇವರ ವಾಕ್ಯಗಳಿಗೆ ನಾವು ಕಿವಿಗೊಡದೆ ನಿರಾಕರಿಸಿದೆ ಆದ್ರೆ ನಮ್ಮಲ್ಲಿ ಅದ್ಭುತಗಳಾಗಬೇಕು, ದೇವರು ನನ್ಗೆ ಆಗ್ ಮಾಡ್ಬೇಕು, ದೇವರಿಗೆ ನನ್ಗೆ ಹೀಗ್ ಮಾಡ್ಬೇಕು ಅಂತೇಳಿ ನೀವು ಎದುರು ನೋಡುವುದಾದ್ರೂ ಹೇಗೆ ಸಾಧ್ಯ? ಮೊದಲನೇದಾಗಿ ದೇವರ ವಾಕ್ಯಕ್ಕೆ ಕಿವಿಗೊಡೋದು. ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ವಿಧೇಯತೆಯನ್ನು ತೋರಿಸುವುದು. ದೇವರಿಗೆ ವಿಧೇಯತೆ ಅತ್ಯಂತ ಶ್ರೇಷ್ಠವಾದದ್ದು. ಯಾವುದು? ವಿಧೇಯತೆ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೆ ಅಬ್ರಹಾಮನಿಗೆ ಬರ್ತೀನಿ. ಅಬ್ರಹಾಮ ದೇವರು ಹೇಳಿದ್ರು, ನಿನ್ನ ಒಬ್ಬ ಮಗನನ್ನ ಕರೆದುಕೊಂಡು ಹೋಗು, ನಾನು ಹೇಳುವಂತ ಸ್ಥಳಕ್ಕೆ ಹೋಗಿ ಏನ್ ಮಾಡು? ಆ ಪರ್ವತದ ಮೇಲೆ ನಿನ್ನ ಮಗನನ್ನ ದಹನ ಬಲಿಯನ್ನಾಗಿ. ಎಂತ ಬಲಿ ದೇವರು ಕೇಳಿದ್ದು? ದಹನ ಬಲಿ. ಕಟ್ಟಿಗೆಗಳನ್ನ ಜೋಡಿಸಿ ಅವನ ಕೈ ಕಾಲು ಕಟ್ಟಿ ಅವನ ಕೊಂದು ಅದ್ರ ಬೆಂಕಿ ಇಟ್ಟು ಏನ್ ಮಾಡ್ಬೇಕು? ನೀನು ದಹನ ಬಲಿಯನ್ನಾಗಿ ನನಗೆ ನೀನು ಅರ್ಪಿಸ್ಬೇಕು. ಅಬ್ರಹಾಮ ಮಗನನ್ನು ಕರೆದ, ಮಗನೇ ಬಾ ದೇವರಿಗೆ ನಾ ಬಲಿ ಅರ್ಪಿಸಿ ಬರೋಣ. ಅವ್ನು ಕೇಳ್ತಾನೆ, ಅಪ್ಪ ಕುರಿಯಲ್ಲಿದೆ, ದೇವ್ರು ಕೊಡ್ತಾರೆ, ಬಾ. ಗಾಡ್ ವಿಲ್ ಪ್ರೊವೈಡ್. ದೇವರಿಗೆ ನಂಬಿಕೆ ಇಟ್ಟು ಹೋಗುವವರಿಗೆ ಏನ್ ಮಾಡ್ತಾರೆ ದೇವರು? ಗಾಡ್ ವಿಲ್ ಪ್ರೊವೈಡ್. ದೇವರ ನಂಬಿಕೆ ಇಟ್ಟು ನೀವು ಹೋದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಕೈ ಬಿಡಲ್ಲ. ಗಾಡ್ ವಿಲ್ ಪ್ರೊವೈಡ್ ಅಷ್ಟೇ ಹೇಳೋದು ಅವನು. ದೇವರು ನನಗೆ ನೀಡ್ತಾರೆ ಅಂತ ಹೇಳಿ ಏನ್ ಮಾಡ್ತಾನೆ? ಆ ಬೆಟ್ಟಕ್ಕೆ ಹೋಗ್ತಾನೆ, ಮಲಗಿಸ್ತಾನೆ. ಇನ್ನೇನು ಅವನು ಕೊಲ್ಲಬೇಕು. ದೇವದೂತ ಬಂದ ಅವನ ಕೈ ಹಿಡ್ಕೊಂಡು, ಬೇಡ ನಿನ್ನ ವಿಶ್ವಾಸ ನನ್ ತಿಳಿದೆ, ನಿನ್ನ ವಿಧೇಯತೆ ನನ್ ತಿಳಿದಿದೆ, ವಿಶ್ವಾಸ ಪಿತಾಮಹ ನೀನು. ಕಡೆಗೆ ಏನ್ ಮಾಡ್ತಾನೆ? ಅಲ್ಲಿ ಏನ್ ಕಾಣಿಸುತ್ತೆ? ಆ ಒಂದು ಪೊದೆಯಲ್ಲಿ ಕೊಂಬುಗಳ ಸಿಕ್ಕಿ ಏನಿರುತ್ತೆ? ಕರೆಕ್ಟ್ ಆಗಿ ಹೇಳಿ. ಕುರಿ ಅಲ್ಲ, ಟಗರು. ಕುರಿಗೂ ಟಗರಿಗೆ ವ್ಯತ್ಯಾಸ ಇದೆ. ಸಹೋದರ ಸಹೋದರಿಯರೇ, ಅಲ್ಲಿ ಆ ಬರೆಯುವಂತವನು ಬಹಳ ಕೇರ್ಫುಲ್ ಆಗಿ ಬರ್ತಿದ್ದಾನೆ. ಕುರಿ ಅಂತ ಬರೆಯಲ್ಲ, ಟಗರು. ಯಾಕೆ? ಲೋಕದ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವಂತ ಕುರಿಮರಿ ಒಬ್ಬರು ಮಾತ್ರ ಬಲಿಯಾಗೋದಿಕ್ಕಿರೋದು. ಆದ್ರಿಂದಾಗಿ ಕುರಿಮರಿಯನ್ನ ಅಲ್ಲಿ ಬಲಿ ಕೊಡೋದಕ್ಕಾಗೋದಿಲ್ಲ. ಆ ಅಬ್ರಹಾಮನಿಂದಾಗಿ ಬಲಿಯನ್ನು ಕೊಡೋದಕ್ಕಾಗೋದಿಲ್ಲ. ಬಲಿಯಾಗಲಿರುವಂತ ಕುರಿಮರಿ ಯಾರು? ಈಗೂ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂಬುದಾಗಿ ಸ್ನಾನಿಕ ಯೋಹಾನ ಏನ್ ಮಾಡ್ತಾನೆ? ಯೇಸುವನ್ನ ನೋಡಿ ಕೈ ತೋರಿಸ್ತಾನೆ. ಇಲ್ಲಿ ಅಬ್ರಹಾಮ ಕುರಿಯನ್ನ ಬಲಿ ಕೊಡೋದಿಲ್ಲ, ಬದಲಾಗಿ ಟಗರನ್ನ ಕೊಡ್ತಾನೆ. ಆ ಯೇಸು ಸ್ವಾಮಿನಿ ನಿಜವಾದ ಲೋಕದ ಪಾಪಗಳನ್ನು ಪರಿಹರಿಸುವಂತ ದೇವರ ಕುರಿಮರಿ. ಆ ಕುರಿಮರಿ ಶಿಲುಬೆ ಮೇಲೆ ಬಲಿಯಾದದ್ದು.
ನೋಡಿ, ಈಗ ವ್ಯತ್ಯಾಸ ತಿಳ್ಕೋಬೇಕು. ಅವನೇನ್ ಮಾಡ್ದ? ವಿಧೇಯತೆ ಅಷ್ಟೇ, ಬೇರೇನು ಇಲ್ಲ. ನೋಹನ್ ನೋಡಿ ಹೇಳಿದ್ರು, ನೋವಾನನ್ನ ಹೋಗಪ್ಪ ಒಂದು ಹಡಗು ಕಟ್ಟು ಅಂತೇಳಿ. ಊರವರೆಲ್ಲ ನೋಡಿ ಅವ್ನು ನಗಾಡಿದ್ರು, ಇಷ್ಟು ದೊಡ್ಡ ಹಡಗು ಕಟ್ತಾನೆ, ಈ ಬೆಂಗಾಳಿಯಲ್ಲಿ ಮಳೆ ಬರ್ತದ, ಈ ಒಣಭೂಮಿಯಲ್ಲಿ ಮಳೆ ಬರ್ತದ, ಅದು ಇಂಥ ದೊಡ್ಡ ಹಡಗು ಹೋಗುವಷ್ಟು ಮಳೆ ಬರ್ತದ. ಏನ್ ಮಾಡಿದ್ರು ದೇವರು? 40 ದಿನ ಹಗಲು ರಾತ್ರಿ ಮಳೆ ಸುರಿಸಿದ್ರು. 40 ದಿನ ಹಗಲು ರಾತ್ರಿ ಮಳೆ ಸುರಿಸಿದ್ರು. ಏನಾಯ್ತು? ದೋಣಿ ತೇಲೋದಕ್ಕಾಯ್ತು, ಜನ ಎಲ್ಲ ಮುಳುಗಕ್ಕಾದ್ರು. ಜನ ಎಲ್ಲ ಮುಳುಗೋದ್ರು, ಎಲ್ಲ ಸರ್ವನಾಶ. ಆ ದೋಣಿಯಲ್ಲಿ ವಿಧೇಯತೆಯಿಂದ ಯಾರು ವಿಧೇಯತೆಯಿಂದ ಆ ದೋಣಿ ಒಳಗೆ ಹೋದ್ರು, ಆ ಹಡಗಿನಲ್ಲಿ ಸೇರಿದ್ರು, ಅವರು ಮಾತ್ರ ರಕ್ಷಣೆಯನ್ನ ಪಡೆದ್ರೆ ಹೊರತು ಎಲ್ಲರೂ ಅಲ್ಲ. ವಿಧೇಯತೆ ಪ್ರಿಯರೇ, ವಿಧೇಯತೆ ತೋರಿಸಿಲ್ಲ ಅಂತ ಏನಾಗುತ್ತೆ ಗೊತ್ತಾ? ದ ಕಾನ್ಸಿಕ್ವೆನ್ಸ್, ಇದರ ಒಂದು ಪರಿಣಾಮ ಏನ್ ಗೊತ್ತಾ? ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ವಿಧೇಯತೆ ತೋರಿಸಿಲ್ಲ ಅಂತ ಹೇಳಿದ್ರೆ, ಬೈಬಲ್ ಇಂದಾನೆ ಯೋನ ಪ್ರವಾದಿ ಏನ್ ಮಾಡ್ತಾನೆ? ದೇವರನ್ನ ತಪ್ಪಿಸ್ಕೊಂಡು ಹೋಗ್ತಾನೆ. ಅಯ್ಯೋ ದೇವರೇ, ನಾನು ಹೋಗಲ್ಲ ನಿನವೆ ನಗರಕ್ಕೆ, ನನಗೆ ನಿನವೆ ನಗರ ಜನರೇ ಬೇಡ, ಅಲ್ಲಿ ಹೋದ್ರೆ ನನ್ನ ಸಾಯಿಸ್ತಾರೆ ನಿನ್ನ ಮಾತುಗಳನ್ನು ಹೇಳಿದ್ರೆ. ಯೋನ ಪ್ರವಾದಿ ಹೇಳ್ತಾನೆ, ತಪ್ಪಿಸ್ಕೊಂಡು ಏನ್ ಮಾಡ್ತಾನೆ? ಓಡೋಗ್ತಾ ಇರ್ತಾನೆ. ಕಡೆಗೆ ಏನಾಗುತ್ತೆ? ಹಡಗಿನಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿ, ದೋಣಿ ಮುಳುಗಂತ ಆಗ್ತಾ ಇರ್ತದೆ. ಆಗ ಅಲ್ಲಿ ಇರೋನ್ ಕೇಳ್ತಾನೆ, ಏನಪ್ಪಾ ಇದು ಯಾರ ಕಾರಣ? ಇವನು ಬಂದು ಹೇಳ್ತಾನೆ, ನಾನೇ ದೇವರಿಗೆ ವಿಧೇಯತೆ ತೋರಿಸಿಲ್ಲ, ಅವ್ರ ಮಾತಿಗೆ ನಾನು ವಿಧೇಯತೆ ತೋರಿಸಿಲ್ಲ, ಆದ್ದರಿಂದಾಗಿ ದೇವರು ಇಂಥ ಒಂದು ಬಿರುಗಾಳಿಯನ್ನು ಇದರ ಮೇಲೆ ಬರುವಂತೆ ಮಾಡಿದ್ದಾರೆ, ಈ ಹಡಗು ಮುಳುಗುವಂತೆ ದೇವರು ಮಾಡ್ತಾ ಇದ್ದಾರೆ. ಕಡೆಗೆ ಏನ್ ಮಾಡ್ತಾನೆ? ಅಲ್ಲಿ ಅಡಿಗೆನ ನಾವಿಕ ಏನ್ ಮಾಡ್ತಾನೆ? ಇವನನ್ನ ತೆಗೆದು ಎಲ್ಲಿ ಬಿಸಾಡ್ತಾನೆ? ನೀರಿಗೆ ಬಿಸಾಡ್ತಾನೆ ಅಷ್ಟೇ. ಆಮೇಲೆ ಮುಂದಿನ ಕತೆ ಬಂದು ನುಂಗ್ತು, 3 ದಿನ ಒಳಗಿದ್ದ, ಅದೆಲ್ಲ ಮುಂದಿನ ಕತೆ. ಅವಿಧೇಯತೆ ಪರಿಣಾಮ ಏನಾಯ್ತು ಅವನ ಜೀವನದಲ್ಲಿ? ಅಡಿಗೆ ಮುಳುಗಿ ಹೋಗುವಷ್ಟಾಗಿ ನೀರ್ ಪಾಲಾಗಿ ಹೋಗ್ತಾನೆ. ವಿಧೇಯತೆಯಿಂದ ಏನ್ ಗೊತ್ತಾ? ಸ್ವಾಮಿ ಒಬ್ಬರು ನೋಡಿ ಹೇಳಿದ್ರು, ನಿನ್ನ ಹಾಸಿಗೆ ಸುತ್ಕೊಂಡು ಮನೆಗೆ ಹೋಗ್. ಅವನೇನ್ ಮಾಡ್ದ? ಆ ಪಾರ್ಶ್ವವಾಯು ರೋಗಿ ಏನ್ ಮಾಡ್ದ? ಎದ್ದ, ಹಾಸಿಗೆನ ಸುತ್ಕೊಂಡ, ಇಟ್ಕೊಂಡ, ಮನೆಗೆ ಹೋದ. 38 ವರ್ಷಗಳ ಕಾಲ ಬೆಸೆದ ಕಳೆದ ಬಳಿ ಒಬ್ಬ ಬಿದ್ದಿದ್ನಲ್ಲ, ಅವನ್ ನೋಡಿ ಏನಿದೆ ಸ್ವಾಮಿ, ಎತ್ಕೊಂಡು ನಿನ್ನ ಹಾಸಿಗೆನ ಸುತ್ಕೊಂಡು ಮನೆಗೆ ಹೋಗು. ಅವನೇನ್ ಮಾಡ್ದ? ಸುತ್ಕೊಂಡ, ಮನೆಗೆ ಹೋದ. ಇದು ವಿಧೇಯತೆ ಅಂದ್ರೆ ಇದು. ಪ್ರಿಯ ಸಹೋದರ ಸಹೋದರಿಯರೇ, ಅದ್ಭುತಗಳನ್ನ ನೀವು ಕಾಣಬೇಕೇ ಆದ್ರೆ ಎರಡನೇದಾಗಿ ಏನಿರಬೇಕು? ದೇವರಿಗೆ ವಿಧೇಯತೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ಕೇಳಬೇಕು, ನಂಬಬೇಕು. ಎರಡನೇದಾಗಿ ಏನ್ ಮಾಡಬೇಕು? ದೇವರಿಗೆ ವಿಧೇಯತೆಯನ್ನ ತೋರಿಸ್ಬೇಕು. ವಿಧೇಯತೆ ಇಲ್ಲದಿರ ಯಾವುದೊಂದನ್ನ ನೀವು ಕಾಣೋದಕ್ಕಾಗೋದಿಲ್ಲ. ದೇವರಿಗೆ ಅತ್ಯಂತ ಇಷ್ಟವಾದುದು ಯಾವುದಂದ್ರೆ ವಿಧೇಯತೆ. ಪ್ರಿಯ ಸಹೋದರ ಸಹೋದರಿಯರೇ, ಆದಿ ತಂದೆ ತಾಯಿಗಳಾದ ಆದಾಮ ಈವ ಇಬ್ರು ಕೂಡ ಹೊರಗಡೆ ಹೋಗಿದ ಕಾರಣ ಏನು? ಅವಿಧೇಯತೆ ತೋರಿಸೋದಕ್ಕಾಗಿನೇ. ಹಣ್ಣನ್ನ ತಿನ್ನೋದಕ್ಕಾಗಿ ಅಲ್ಲ, ಇನ್ನೊಂದು ಮಾಡೋದಕ್ಕಾಗಿ ಅಲ್ಲ. ಬದಲಾಗಿ ಏನ್ ಮಾಡಿದ್ರು ಅವರು? ದೇವರಿಗೆ ಅವಿಧೇಯತೆಯನ್ನು ತೋರಿಸ, ದೇವರ ಮಾತನ್ನ ಕೇಳಲಿಲ್ಲ ಅವರು. ಕಡೆಗೆ ಏನ್ ಮಾಡಿದ್ರು? ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಕಥೆ ಇದೆ. ಈ ಏವಳ ಬಗ್ಗೆ ಒಂದು ಕಥೆ ಇದೆ. ಈ ಏವ ಅವಳು ತಿನ್ನಕ್ಕೆ ಇಷ್ಟ ಇರಲಿಲ್ಲ. ಅವು ಬಂದಾಗ ಹೇಳ್ತಂತೆ, ನೋಡಮ್ಮ ತಿನ್ನು, ಸೂಪರ್ ಆಗಿರ್ತದೆ, ಇನ್ನು ಜ್ಞಾನ ಬರ್ತದೆ, ನಿನಗೆ ಬುದ್ಧಿ ಬರ್ತದೆ, ಅರಿವು ಬರ್ತದೆ. ಅವಳು ಹೇಳ್ತಾಳೆ, ಅಯ್ಯಯ್ಯೋ ನಾನು ತಿನ್ನಲ್ಲ. ನೀನ್ ತಿಂದಿಲ್ಲ ಅಂದ್ರೆ ದೇವ್ರು ನಿಂತರ ಇನ್ನೊಬ್ಬಳ ಸೃಷ್ಟಿ ಮಾಡಿ ಅಲ್ಲಿ ಇಟ್ಟವ್ರೆ. ಅವಳು ತಿನ್ಬಿಡ್ತಾಳೆ, ನೋಡ್ಕೊಂಡ್ಮೇಲೆ ಅವಳು ಜ್ಞಾನಿ ಆಗ್ಬಿಡ್ತಾಳೆ, ನೀನ್ ಪೆದ್ದಿ ಆಗೋಗ್ತೀಯಾ. ಇವಳಿಗೆ ಒಂದೇ ಡೌಟ್, ನನ್ನ ಬಿಟ್ಟು ಇನ್ನೊಬ್ರು ರೆಡಿ ಮಾಡವ್ರ ದೇವ್ರು. ಇವಳೇನ್ ಮಾಡಿದ್ಲು? ಆ ಹಾವನ್ನ ನೋಡಿ ನಾನು ತೋರ್ಸವ್ರನ್ನ. ಇವಳೇನ್ ಮಾಡಿದ್ಲು? ಆ ಹಾವು ಕರ್ಕೊಂಡೋಗಿ ತಿಳಿಯಾದ ನೀರಿನಲ್ಲಿ ಅಲ್ಲಿ ನೋಡುತ್ತೆ. ಅವಳೇನ್ ಮಾಡಿದಂತೆ? ನೋಡಿದಂತೆ ಏನ್ ಕಾಣಿಸ್ತು? ಅವಳ ಮುಖ. ಅವಳೇನ್ ತಿಳ್ಕೊಂಡ್ಲು? ಅಯ್ಯೋ, ನಂತರನೇ ದೇವರು ಇನ್ನೊಬ್ಬರ ಸೃಷ್ಟಿ ಮಾಡಿದಾರೆ ಅಂತ ಹೇಳಿ ಹೋಗಿ ಹಣ್ಣನ್ನು ತಗೊಂಡ್ ತಿನ್ಲಂತೆ. ಇದು ಸುಮ್ಮನೆ ಕತೆ. ಇದು ಬೈಬಲ್ ಎಲ್ಲ ಹುಡುಗಕ್ಕೆ ಹೋಗಬೇಡಿ, ಬೈಬಲ್ ಅಲ್ಲಿ ಇಲ್ಲ. ಇದು ಸುಮ್ಮನೆ ಕತೆ. ಆ ರೀತಿಯಲ್ಲಿ ಈ ಪಿಶಾಚಿ ಏವಳನ್ನ ವಂಚಿಸಿತು ಎಂಬುದಾಗಿ ಹೇಳ್ತಾರೆ, ಅವಿಧೇಯತೆ ತೋರಿಸಿದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಂದ ಅದ್ಭುತಗಳನ್ನ ನೀವು ಕಾಣಬೇಕಾದ್ರೆ ದೇವರಿಗೆ ವಿಧೇಯತೆ ಉಳ್ಳವರಾಗಿರಿ. ಯಾವಾಗಲೂ ನನಗೆ ಈ ಮದುವೆ ಪೂಜೆಗಳಿಗೆ ಹೋದಾಗ ತುಂಬಾ ದುಃಖ ಆಗುತ್ತೆ. ಏನ್ ದುಃಖ ಅಂತ ಹೇಳಿದ್ರೆ, ಬೇರೆ
ಅವ್ರು ನೋಡಕ್ ಭಾರಿ ಖುಷಿ ಆಗುತ್ತೆ. ಅವತ್ತು ಏನು ಬರುವಂತ ಎಲ್ಲರನ್ನ ಬಹಳ ಒಳ್ಳೆ ಮೇಕಪ್ ಮಾಡಿಕೊಂಡು ಅವತ್ತು ಎಲ್ಲ ವಿಶೇಷವಾಗಿ ಗಂಡಸರು ಪಾಪ ಯಾವುದೋ ಒಂದು ಪ್ಯಾಂಟ್ ಗೀಂಟ್ ಹಾಕೊಂಡು ಅವ್ರಿಗೆ ಯಾವ ಮೇಕಪ್ ಹೋಗಂಗಿಲ್ಲ. ಮೊನ್ನೆ ಒಂದು ಮದುವೆಯಲ್ಲಿ ಹೋಗಿದಾಗ ಕೇಳಿದೆ, ಏನಕ್ಕಮ್ಮ ಇದು ಇಷ್ಟೊಂದು ಬೆಳ್ಕೊಂಡಿದ್ಯಾ? ಇಲ್ಲ ಸ್ವಾಮಿ, ಇದು ರೂಲ್ ಅಂತೆ. ಯಾವ್ದು ರೂಲು? ಅಮ್ಮ ನೋಡಕ್ ಕರ್ರಗಿದ್ರು, ನೋಡಿ ಬೆಳ್ಳಗಾಗ್ಬಿಟ್ಟವಳೆ. ಅಲ್ಲಮ್ಮ ಏನಮ್ಮ ಇಷ್ಟೊಂದು ಚೆನ್ನಾಗಿ ಕಲರ್ ಆಗಿದೆಯಲ್ಲ ಇವತ್ತು? ಇಲ್ಲ ಸ್ವಾಮಿ, ಮದುವೆ ದಿನ ಗಂಡಿನ ತಾಯಿ ಹಿಂಗ್ ಮೇಕಪ್ ಮಾಡ್ಬೇಕಂತೆ ಸ್ವಾಮಿ. ನಾನು ಈ ಕಥೆಯನ್ನು ಹೇಳಿದವ್ರು ಯಾರಮ್ಮ ನಿನ್ಗೆ? ಚೆನ್ನಾಗಿ ಒಳ್ಳೆ ನೋಡ್ಬಿಟ್ಟು ನನಗೆ ಭಯ ಆಗಿದೆ, ಪಿಶಾಚರೆಲ್ಲ ಕಾಣಿಸ್ತಾ ಇದೆ ಅಂದ್ಬಿಟ್ಟು, ಸೈತಾನ್ ಇಲ್ಲಿ ಬಂದ್ಬಿಟ್ಟಿದೆ ಎಲ್ಲೋ ತಪ್ಪಿಸ್ಕೊಂಡು ಅಂತೇಳಿ. ಆ ರೀತಿ ಪ್ರಿಯ ಸ್ವಲ್ಪ ಅಯ್ಯೋ ಸಾರಿ, ಇವೆಲ್ಲ ನಾನು ಬೆಳ್ಕೊಳ್ಳಿ, ನಾನು ಏನು ಬೇಡ ಅಂತ ಹೇಳಲ್ಲ. ನಾನು ಏನು ಹೇಳಕ್ ಹೋದೆ ಅಂತ ಹೇಳಿದ್ರೆ ಪ್ರಿಯರೇ, ಆ ಮದುವೆಗಳಲ್ಲಿ ಬಂದಾಗ ನಿಮ್ಮ ಬಿಹೇವಿಯರ್ ಚರ್ಚಲ್ಲಿ ಹೇಗಿರ್ತದೆ? ಅವಳು ಒಂದು ಏಲಿಯನ್ ತರ ಬರ್ತವೆ. ಏಲಿಯನ್ಗಳು ಈ ಭೂಮಿ ಜೀವಿಗಳಲ್ಲವು, ಎಲ್ಲಿಂದೋ ಬಂದಿರೋ ಜೀವಿಗಳವು. ಆವತ್ತು ಚರ್ಚಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ತವೆ, ವಿಚಿತ್ರವಾಗಿರ್ತವೆ. ಎದ್ದುಕೊಳ್ಳದ ಪೂಜೆಗೆ ಗೌರವ ಕೊಡೋದಿಲ್ಲ. ಹಿಂಗೆ ಅಂತ ಇರ್ತವೆ, ಹಿಂಗೆ ಅಂತ ಇರ್ತವೆ. ಏನ್ ಬೇಕಾದ್ರೂ ಅನ್ಕೋ, ಇನ್ನು ಮುಂದೆ ಇರೋದು ಯಾರು ನೋಡಿದ್ಯಾ? ಇನ್ನು ಮುಂದೆ ಇರೋದು ಯಾರು ಅಂತ ನೋಡಿದೀಯಾ? ಇನ್ನು ಮುಂದೆ ಜೀವಂತರಾಗಿ ದೇವರಿದ್ದಾರಲ್ಲ, ಅವರಿಗೆ ನೀನು ವಿಧೇಯತೆಯನ್ನು ತೋರಿಸ್ತಾ ಇದೀಯಾ? ಇಲ್ಲ ಸ್ವಾಮಿ, ಕೂತ್ಗೆ ಭಾರ ಇಷ್ಟೊಂದವೆ, ಹಿಂಗೆ ಮುಖ ಭಾರ ಸ್ವಾಮಿ, ಚರ್ಮಾನ ಎಳ್ಕೋತಾ ಇದೆ. ಯಾಕೆ? ಮೇಕಪ್ ಬಳ್ಕೊಂಡಿದ್ದೀವಿ ಸ್ವಾಮಿ. ಮೈಯೆಲ್ಲ ಭಾರ ಸ್ವಾಮಿ, 20 kg ಸೀರೆ ಉಟ್ಕೊಂಡಿದ್ದೀವಿ ಸ್ವಾಮಿ. ದೇವಸ್ಥಾನಕ್ಕೆ ಬಂದಾಗ ಬಲಿಪೂಜೆಗಳಲ್ಲಿ, ಮದುವೆ ಬಲಿಪೂಜೆಗಳಲ್ಲಿ ನೀವೇನು ಫಸ್ಟ್ ಟೈಮ್ ಬರ್ತಾ ಇದ್ರೆ ಚರ್ಚ್ಗೆ? ನೀವು ಚರ್ಚ್ ಒಳಗೆ ಬಂದಾಗ ಏನು ಗಂಡಿನ ತಾಯಿನೋ ಅಥವಾ ಹೆಣ್ಣಿನ ತಾಯಿನೋ ತಾಳಿಯಲ್ಲೇ ಇಟ್ಬಿಟ್ಟು ಆವಾಗಲೇ ಇಟ್ಬಿಟ್ಟು ಬಂದ್ಬಿಡೋದು, ಎಲ್ಲಾದ್ರೂ ಮನೆಯಲ್ಲೆಲ್ಲೋ ಇಟ್ಬಿಡೋದು, ಎಲ್ಲ ಒಂದು ಕಟ್ಟಿಬಿಡೋದು. ಆವಾಗ ಬಂದು ಪೂಜೆ ಪ್ರಾರಂಭ ಆಗೋ ಮೊದಲು ಹುಡುಕೋದು, ಅಲ್ಲಿ ಹುಡುಕ್ತಾರೆ. ಅಲ್ಲಿ ಒಂದ್ರ ಗಡಿ ಬಿಡಿ, ಇಲ್ಲಿ ಅಲ್ಲಿ ಮಾತಾಡ್ತಾರೆ. ಎಲ್ಲ ನಿನ್ನ ಎಲ್ಲಾ ಇಟ್ಕೊಂಡಿರ್ತೀರಾ, ಆ ತಾಳಿ ಉಂಗ್ರ ಮಾತ್ರ ಎಲ್ಲಿ ಬಿಟ್ಬಿಟ್ಟು ಬರ್ತೀರಾ? ಅಲ್ಲಿ ಬಂದು ಹುಡುಕಾಟ ಶುರು. ಎಲ್ಲ ಕರೆಕ್ಟ್ ಆಗಿರ್ತದೆ, ಅಲ್ಲಿ ಬಂದು ಹುಡುಕಾಟ ಶುರು. ಅದಕ್ಕೆ ಬೇರೆ ನಾವು ಕಾಯ್ಬೇಕು, ಇದು ಯಾವ ಸಿಗ್ತದ ಬರ್ತದೋ ಅಂತೇಳಿ. ಪ್ರಿಯ ಸಹೋದರ ಸಹೋದರಿಯರೇ, ಆ ಬಲಿಪೂಜೆಗಳು ಬರುವಾಗ ದೇವರಿಗೆ ನಿಮ್ಮ ವಿಧೇಯತೆ ಏನ್ ವಿಧೇಯತೆ ನಿಮಗೆ? ದೇವರ ಸನ್ನಿಧಿ ಇರುವಂತ ನೀವುಗಳು ಬಲಿಪೂಜೆಗೆ ಬರುವಾಗ ಆ ಚರ್ಚಲ್ಲಿ ಇರಬೇಕಾದ, ಧರ್ಮ ಕೇಂದ್ರ ದೇವಾಲಯದೊಳಗೆ ಇರಬೇಕಾದಂತ ಒಂದು ಡಿಸಿಪ್ಲಿನ್. ದೇವರ ಮುಂದೆ ಬರಬೇಕಾದ ನಮ್ಮ ದೇಹದ ಡಿಸಿಪ್ಲಿನ್ ಇರಬೇಕು, ಬಾಡಿ ಡಿಸಿಪ್ಲಿನ್ ಇರಬೇಕು. ದೇವರ ಮುಂದೆ ಬರುವಾಗ ಆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮಿಂದ ಏನೊಂದು ಮಾಡಿದ್ವಿ, ಒಂದೇ ಡಿಸ್ಟ್ರಾಕ್ಷನ್, ಬರೀ ಡಿಸ್ಟ್ರಾಕ್ಷನ್ ಅಷ್ಟೇ. ಡಿಸಿಪ್ಲಿನ್ ಅನ್ನೋದ್ರದಿಲ್ಲ. ದೇವರ ಮುಂದೆ ನೀವು ವಿಧೇಯನಾಗಿರೋದಕ್ಕಾಗೋದಿಲ್ಲ ಆ ಸಮಯದಲ್ಲಿ. ಆದ ಪ್ರಿಯರೇ, ದೇವರಿಗೆ ವಿಧೇಯತೆ ಉಳ್ಳವರಾಗಿರಿ ಎಲ್ಲಾ ಸಮಯಗಳಲ್ಲೂ. ಅದು ಮದುವೆ ಆಗಲಿ, ಇನ್ನೊಂದಾಗಲಿ, ಎಲ್ಲಾ ಸಮಯ ದೇವಾಲಯದೊಳಗೆ ದೇವರು ನೆಲೆಸುವಂತ ಆಲಯ ಇದು, ದೇವರ ಮನೆ. ಈ ಮನೆಯೊಳಗೆ ಬರುವಾಗ ದೇವರಿಗೆ ವಿಧೇಯತೆ ಉಳ್ಳವರಾಗಿ ತಲೆಬಾಗಿ ಬನ್ನಿ ದೇವರ ಮುಂದೆ, ಆಗ ನೀವು ಅದ್ಭುತಗಳನ್ನ ಕಾಣುವಿರಿ. ಎರಡನೇದಾಗಿ, ಮೂರನೇದು ಕಡೆ, ನಾನು ಬರೀ ಮೂರು ಹೇಳೋದು. ಪ್ರಾರಂಭದಲ್ಲಿ 3 ಚಿತ್ರ ತೋರಿಸ್ದೆ, ನಿನ್ನೆ 3 ಹೇಳಿದೆ, ಇವತ್ತು ಕೂಡ 3, ಜಾಸ್ತಿ ಹೋಗಲ್ಲ ನಾನು. ಮೂರನೇದಾಗಿ ಏನು? ನಂಬಿಕೆ. ಇದು ಆಗ್ತದೆ ಎಂಬಂತಹ ಒಂದು ನಂಬಿಕೆ. ಬ್ಯೂಟಿಫುಲ್ ಎಕ್ಸಾಂಪಲ್ ಒಂದಿದೆ, ಅದ್ಭುತವಾದ ಒಂದು ಎಕ್ಸಾಂಪಲ್. ಲಾಜರಸ್ ಸತ್ತು ಹೋಗ್ತಾನೆ. ಲಾಜರಸ್ ಸತ್ತು ಹೋದ್ಮೇಲೆ ಯೇಸು ಸ್ವಾಮಿ ಅಲ್ಲಿಗೆ ಹೋಗೋದಿಲ್ಲ. 4ನೇ ದಿನ ಹೋಗ್ತಾರೆ. 4ನೇ ದಿನ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಮಾರ್ತಾ ಏನ್ ಮಾಡ್ತಾರೆ? ಓಡ್ ಬರ್ತಾಳೆ, ಅಯ್ಯೋ ಸ್ವಾಮಿ, ನೀವಿದ್ದಿದ್ರೆ ನನ್ನ ಸಹೋದರ ಸಾಯ್ತಾ ಇದ್ನ. ಸ್ವಾಮಿ ಹೇಳ್ತಾರೆ, ಒನ್ ಆಫ್ ದ ಬೆಸ್ಟ್ ಫ್ಯೂನರಲ್ ಹೋಮಿಲಿ. ಒಂದು ಸತ್ತವರಿಗೆ ನಾವೆಲ್ಲ ಏನ್ ಪ್ರಬೋಧನೆಗಳು ಕೊಡ್ತೀವಿ, ಸತ್ತಾಗ ಯಾರಾದ್ರೂ ಬಲಿಪೂಜೆಗೆ, ಸಾವು ಬಲಿಪೂಜೆಯಲ್ಲಿ ಪ್ರಬೋಧನೆ ನಮ್ಗೆ ಏನು ಇಲ್ಲ. ಅದರ ಮುಂದೆ 0. ನಾವು ವ್ಯಕ್ತಿಗಳ ಬಗ್ಗೆ ಹೇಳ್ಬೋದು, ಅದು ಹೇಳ್ಬೋದು, ಹಾಗೆ ಹೀಗೆ ಅಂತೇಳಿ. ಒನ್ ಆಫ್ ದ ಬೆಸ್ಟ್ ಹೋಮಿಲಿ ಪ್ರೀಚ್ ಬೈ ಅಂತ ಹೇಳಿದ್ರೆ ಜೀಸಸ್ ಮಾತ್ರನೇ. ಅವರನ್ನ ಹೊರತಾಗಿ ಆ ಒಂದು ಹೋಮಿಲಿಯನ್ನ, ಆ ಒಂದು ಪ್ರಸಂಗವನ್ನ ಯಾರಿಂದಲೂ ಕೊಡಕ್ಕಾಗಲ್ಲ ಪ್ರಿಯರೇ. ಏನ್ ಹೇಳಿದೆ ಯೇಸು ಸ್ವಾಮಿ ಆ ಮಾರ್ತಾಳನ್ನು ನೋಡಿ? ಮಾರ್ತಾ, ನಾನೇ ಪುನರುತ್ಥಾನ, ನಾನೇ ಜೀವ, ನಿನ್ನ ಸಹೋದರ ಜೀವಂತನಾಗಿ ಹೇಳ್ತಾನೆ ಅಂತೇಳಿ ನೀನ್ ನಂಬ್ತೀಯ? ಹೌದು ಸ್ವಾಮಿ, ಕಡೆ ದಿನ ಹೇಳ್ತಾನೆ.
ಈ ನಂಬಿಕೆ ಎಲ್ಲ ನಾನು ಹೇಳಕ್ಕಾಗುತ್ತಾ? ಗುರುಗಳು ಹೇಳಕ್ಕಾಗುತ್ತಾ? ಇಡೀ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಿಂದಾಗಿ ನಾನೇ ಪುನರುತ್ಥಾನ, ನಾನೇ ಜೀವ, ನಾನೇ ಮಾರ್ಗ, ನನ್ನಲ್ಲಿ ಇವನು ಪುನರುತ್ಥಾನಗೊಳ್ತಾನೆ, ನನ್ನಲ್ಲಿ ಇವನು ಜೀವ ಪಡಿತಾನೆ ಅಂತ ಹೇಳಿ ಯಾವ ವ್ಯಕ್ತಿಯಿಂದ ಹೇಳೋದು ಸಾಧ್ಯ? ಒಬ್ಬೇ ಒಬ್ಬ ವ್ಯಕ್ತಿ ಮಾತ್ರನೇ, ಅದು ಯೇಸು ಸ್ವಾಮಿಯಿಂದ ಮಾತ್ರನೇ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಒಂದು ಬೋಧನೆಯನ್ನ ಕೊಡೋದಕ್ಕೆ, ಅಂತ ಒಂದು ಪ್ರೀಚಿಂಗ್ ಅನ್ನ ಮಾಡೋದಕ್ಕೆ. ವಾಟ್ ಎ ಬ್ಯೂಟಿಫುಲ್ ಹೋಮ್ಲಿ, ವಾಟ್ ಎ ಬ್ಯೂಟಿಫುಲ್ ಹೋಮ್ಲಿ. ನಾನೇ ಪುನರುತ್ಥಾನ, ನೀನು ವಿಶ್ವಾಸಿಸ್ತೀಯ? ಅಷ್ಟೇ. ಹೌದು ಸ್ವಾಮಿ, ನಡಿ ಹೋಗೋಣ ಸಮಾಧಿ ಹತ್ರ. ತೆಗಿರಿ ಕಲ್ಲನ್ನ, ಲಾಜರನೇ ಹೊರಗ್ಬಾ. ಅವಳು ನಂಬಿಕೆ ಇತ್ತು, ನನ್ನ ಸಹೋದರನನ್ನು ಯೇಸು ಸ್ವಾಮಿ ಜೀವಂತಗೊಳಿಸ್ತಾರೆ, ಜೀವ ನೀಡ್ತಾರೆ ನನ್ನ ಸಹೋದರನಿಗೆ ಮತ್ತೊಂದು ನಂಬಿಕೆ ಮಾತಾಡಲಿತ್ತು. ಏನ್ ಮಾಡಿದ್ರು? ಅದನ್ನ ವಿಶ್ವಾಸಿಸ್ಲು, ಕಾರ್ಯರೂಪಕ್ಕೆ ತಂದು ಅದನ್ನ ವಿಶ್ವಾಸವನ್ನ. ಹೋಗಿ ಏನ್ ಹೇಳ್ತಾರೆ? ಹೀಗೆ ಯೇಸು ಸ್ವಾಮಿ ಸಹೋದರನನ್ನ ಬರಮಾಡಿ ಅವಳ ಹತ್ರ ಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಸಲ ಒಂದು ದೇವರ ವಾಕ್ಯ ಕೇಳ್ತೀವಿ, ಇದೇತಿ ಅಂತ ತೋರಿಸ್ತೀವಿ, ಆದ್ರೆ ಇದು ನನ್ನಲ್ಲಿ ನಡೀತದೆ ಎಂಬಂತ ಒಂದು ನಂಬಿಕೆಯನ್ನ ನಾವು ವ್ಯಕ್ತಪಡಿಸಿದ್ವಿ ಆದ್ರೆ ಖಂಡಿತವಾಗಿಯೂ ಅದು ಸಾಧ್ಯ. ಕೆಲವು ಸಲ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೂರು ಜನ ಹುಡುಗರು 45ನೇ ಫ್ಲೋರ್ ಅಲ್ಲಿ ರೂಮ್ ಮಾಡಿದ್ರು. ಪೆಂಟ್ ಹೌಸ್ ಬೇಕು ನಮಗೆ ಅಂತ ಹೇಳಿ 45ನೇ ಫ್ಲೋರ್ ಅಲ್ಲಿ ರೂಮ್ ಮಾಡಿದ್ರಂತೆ. 45ನೇ ಫ್ಲೋರ್ ಅಲ್ಲಿ ಸರಿ. ಆ ದಿನ ಹೊರಗಡೆ ಹೋಗಿ ಸ್ವಲ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಫುಲ್ ತೂರಾಡ್ಕೊಂಡು ಹೋಟ್ಲ ಹತ್ರ ಬಂದ್ರು. ಹೋಟ್ಲದ ಬಂದಾಗ ಅಲ್ಲಿದ್ದಂತ ವಾಚ್ಮನ್ ಹೇಳ್ದ, ಸಾರ್ ಲಿಫ್ಟ್ ಕೆಟ್ಟೋಗಿದೆ ಸರ್. ಪಾಪ ಇವ್ರ ಹತ್ತರ 45ನೇ ಫ್ಲೋರ್ಗೆ ಹೋಗ್ಬೇಕು. ಸರಿ, ಇವ್ರು ಏನ್ ಮಾಡ್ದ? ಅವ್ನು ಹೇಳ್ದ, ಸರ್ ಇಲ್ಲೇ ನಿಮ್ಗೆ ಹಾಸಿಗೆ ಹಾಕ್ಕೊಡ್ತೀವಿ ಸರ್, ಇಲ್ಲೇ ಮಲ್ಕೊಳ್ಳಿ, ಲಿಫ್ಟ್ ಸರಿ ಮಾಡಿದ್ಮೇಲೆ ನೀವು ಹೋಗ್ಬೋದು. ಈ 3 ಜನ ಎಲ್ಲ ನಾವು ಹೋಗ್ಲೇಬೇಕು ಮೇಲಕ್ಕೆ, ನಾ ಮೇಲಕ್ಕೆ ಹೋಗ್ಲೇಬೇಕು. ವಂಡರ್ಫುಲ್, ಸರಿಯಪ್ಪ ಹೋಗು, ಮೆಟ್ಲಲ್ಲಿ ಎತ್ಕೊಂಡು ಹೋಗ್ತೀವಿ ಅಂತೇಳಿ 3 ಜನ ಈಗ ಒಂದು ಉಪಾಯವನ್ನ ಮಾಡಿದ್ರು. ಏನು ಉಪಾಯ? ಮೊದಲನೇ ಹೇಳ್ದ, ನಾನು ಹೋಗ್ತಾ 15 ಫ್ಲೋರ್ಗಳು ನನ್ನ ಹಾಡು ಹೇಳ್ತೀನಿ, ಈಗ ಕೇಳಿಸ್ಕೊಂತ ಬನ್ನಿ 15 ಫ್ಲೋರ್ ಆಗ್ಬಿಡುತ್ತೆ. ಇನ್ನೊಬ್ಬ ಹೇಳ್ದ, 16ನೇ ಫ್ಲೋರ್ ಇಂದಾಗಿ 30ನೇ ಫ್ಲೋರ್ ವರೆಗೂ ನಾನು ಒಳ್ಳೆ ಕತೆ ಹೇಳ್ತೀನಿ, ಕೇಳಿಸ್ಕೊಂಡ್ ಬನ್ನಿ ಹೋಗ್ಬಿಡೋಣ. ಇನ್ನೊಬ್ಬ ಹೇಳ್ದ, 35 40 ಹೋದಾಗ ಎಲ್ಲ ದುಃಖಕರವಾದ ಕಥೆ ನಾನು ಹೇಳ್ತೀನಿ ಅಂತ. ಓಕೆ, ವಂಡರ್ಫುಲ್. ಅದಕ್ಕೆ ಶುರು ಮಾಡಿದ್ರು. ಇವನು ಆಡ್ಕೊಂಡು 15ನೇ ಫ್ಲೋರ್ಗೆ ಹೋದ್ರು. ಅವ್ನು ಹೇಳ್ದ, ನಂದಾಯ್ತಪ್ಪ, ನೀನೇನು ಕತೆ ಹೇಳು. ಅವನು ಅದ್ಭುತವಾಗಿ ಒಳ್ಳೆ ಕಥೆಗಳನ್ನು ಹೇಳ್ತಾ 30ನೇ ಫ್ಲೋರ್ಗೆ ಬಂದ್ರು. 31ನೇ ಫ್ಲೋರ್ಗೆ ಹೋದಾಗ ಇವನೆಲ್ಲ ದುಃಖದ ಕಥೆ ಹೇಳ್ಬೇಕಲ್ಲ. ಅವನು ಹೇಳ್ದ, ಸ್ನೇಹಿತರೆ ನಾನು ಕೀ ಮರ್ತು ಬಿಟ್ಟಿದ್ದೀನಿ, ಕೆಳಗಡೆ ಇದೆ ಅನ್ನ. ಕೀ ಮರ್ತು ಬಿಟ್ಟಿದ್ದೀನಿ, ಕೆಳಗಡೆ ಇದೆ ಅಂತ ಹೇಳಿದ್ನಂತೆ ಅವನು. 30 ಫ್ಲೋರ್ ಹತ್ತಿ ಆಯ್ತು. 30ನೇ ಫ್ಲೋರ್ ಹೋದ್ಮೇಲೆ ಕೀ ಜ್ಞಾಪಕ ಅವನು ಬಂದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ವಿಶ್ವಾಸದಲ್ಲಿ ಮೇಲಕ್ಕೆ ಹೋಗ್ತಾ ಹತ್ಕೊಂಡು ಹೋಗ್ತಾನೆ ಹೇಳ್ತೀವಿ. ಆದ್ರೆ ಮೇಲಕ್ಕೆ ಹೋದಾಗ, ಅಯ್ಯೋ ನಾನು ದೇವರಿಗೆ ವಿಧೇಯತೆ ಅಂತ ತೋರಿಸಿಲ್ವಲ್ಲ, ನಾನು ದೇವರ ವಾಕ್ಯವನ್ನ ಕೇಳಲಿಲ್ವಲ್ಲ, ಅಯ್ಯೋ ದೇವರ ವಾಕ್ಯದಲ್ಲಿ ನಾನು ನಂಬಿಕೆ ಇಟ್ಟಿದ್ದು, ಈಗ ನನ್ನ ಜೀವನದಲ್ಲಿ ಇದಾಗ್ತದೆ ಅಂತ ಹೇಳಿ ನಾನು ನಂಬಿಲ್ವಲ್ಲ ದೇವರೇ ಅಂತೇಳಿ ಒಂದು ಹಂತಕ್ಕೆ ಬಂದಾಗ ನೀವು ಅದನ್ನು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಜೀವನದ ಒಂದೊಂದು ಹಂತಗಳಲ್ಲಿ, ಒಂದೊಂದು ಹೆಜ್ಜೆಗಳಲ್ಲಿ, ಒಂದೊಂದು ಮೆಟ್ಟಿಲುಗಳಲ್ಲಿ ನೀವೇನ್ ಮಾಡಬೇಕು? ಅದನ್ನ ಯೋಚಿಸ್ತಾ ನಡೆದಾಗ ಮಾತ್ರ ಆ ಪ್ರಭುವೆಂಬ ಶಿಖರವನ್ನ ನೀವು ಮುಟ್ಟೋದಕ್ಕೆ ಸಾಧ್ಯ. ಪ್ರಭುವಿನ ಶಿಖರವನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಇಂದಿನ ವಾಚನಗಳು ನೋಡಿ, ಇಂದಿನ ವಾಚನಗಳಲ್ಲಿ ಅದ್ಭುತವಾಗಿ ಈ ಒಂದು ಅಷ್ಟಭಾಗ್ಯಗಳ ಬಗ್ಗೆ ಹೇಳ್ತದೆ. ಅಷ್ಟಭಾಗ್ಯಗಳ ಬಗ್ಗೆ ಏನ್ ಹೇಳ್ತಾರೆ? ಸಿಂಪಲ್. ಏನ್ ಖುಷಿಯಾಗಿರ್ಬೇಕಾ? ಸಂತೋಷವಾಗಿರ್ಬೇಕಾ? ಹ್ಯಾಪಿ ಆಗಿರ್ಬೇಕಾ? ಏನ್ ಮಾಡ್ಬೇಕು ನೀನು? ಅಷ್ಟಭಾಗ್ಯಗಳನ್ನು ಕೊಟ್ಟಿದ್ದೀನಿ, ಅದನ್ನ ಪಾಲಿಸು, ಅಷ್ಟೇ ಸಾಕು. ನೀನ್ ಖುಷಿಯಾಗಿರ್ತೀಯ, ಸಂತೋಷವಾಗಿರ್ತೀಯ. ಪ್ರಿಯ ಸಹೋದರ ಸಹೋದರಿಯರೇ, ಈ ಅಷ್ಟಭಾಗ್ಯಗಳು ಅನೇಕರಿಗೆ ಪ್ರೇರಣೆಯನ್ನು ಕೊಟ್ಟಂತ ಒಂದು ವಿಶೇಷವಾದದ್ದು, ಅನೇಕರಿಗೆ ಪ್ರೇರಣೆಯನ್ನು ಕೊಟ್ಟದ್ದು. ಪ್ರಿಯರೇ, ನಮಗೆ ದೇವರೇನ್ ಮಾಡಿ ಸಂತೋಷವಾಗಿರೋದಕ್ಕೆ, ಆ ಸ್ವರ್ಗ ಸಾಮ್ರಾಜ್ಯದ ತುದಿಯನ್ನ ಮುಟ್ಟೋದಿಕ್ಕೆ, ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಕಾಣೋದಿಕ್ಕೆ, ಅದ್ಭುತವಾಗಿ ಆ 8 ಅಷ್ಟಭಾಗ್ಯಗಳನ್ನ
ಪ್ರಭು ಯೇಸು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಏನಕ್ಕಾಗಿ ಅಂತ ಹೇಳಿದ್ರೆ ಅದನ್ನು ಪಾಲಿಸಿ ಅದರಂತೆ ಜೀವಿಸುವುದಕ್ಕಾಗಿ. ಹಿರಿಯರೇ, ಈಗಾಗಲೇ 2 ದಿನ ಆಯ್ತು, 3ನೇ ದಿನ ಪ್ರಾರಂಭದಲ್ಲಿ ನಾನು ಹೇಳಿದೆ, ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧ ಏರ್ಪಡಿಸ್ಕೊಳ್ಳಿ. 2ನೇದಾಗಿ ಗಂಡ ಹೆಂಡತಿಯಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಏರ್ಪಡಿಸ್ಕೊಳ್ಳಿ. ಆಗ ನಿಜವಾಗಲೂ ನಿಮ್ಮ ಕುಟುಂಬಗಳಲ್ಲಿ ಅದ್ಭುತಗಳನ್ನು ನೀವು ಕಾಣುವಿರಿ, ಅದ್ಭುತಗಳನ್ನು ನೀವು ನೋಡುವಿರಿ. ದಯಾಮಯ ದೇವರು ಖಂಡಿತವಾಗಿಯೂ ನಿಮ್ಮ ಕುಟುಂಬಗಳಲ್ಲಿ ಏನೆಲ್ಲ ಎದುರು ನೋಡೋದಿಲ್ವೋ ಅಂತ ಒಂದು ಒಳ್ಳೆ ಕಾರ್ಯಗಳನ್ನ ದಯಾಮಯ ದೇವರು ನಿಮ್ಮಲ್ಲಿ ಮಾಡೇ ಮಾಡ್ತಾರೆ ಎಂಬ ನಂಬಿಕೆಯೊಂದಿಗೆ ಈ ಒಂದು ನವೇನ ದಿನಗಳಲ್ಲಿ ಭಾಗವಹಿಸಿ. ಆ ಕರುಣಾಮಯ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಮತ್ತು ವಿಶೇಷವಾಗಿ ಆ ಮಾತೆ ಮರಿಯಮ್ಮನವರು ಈ ಒಂದು ದಿನಗಳಲ್ಲಿ ಭಾಗವಹಿಸುವಾಗ ನಿಮ್ಮೆಲ್ಲಾ ಕೋರಿಕೆಗಳನ್ನು ಈಡೇರಿಸಿ ಆ ತಾಯಿ ನಿರಂತರವಾಗಿ ನಿಮಗೆಲ್ಲರೂ ಪ್ರಾರ್ಥಿಸಲಿ. ಒಂದ್ಸಲ ಕಣ್ಣುಗಳನ್ನು ಮುಚ್ಚಿ ಈ ಒಂದು ನವೇನದ ಉದ್ದೇಶಗಳನ್ನ ನಿಮ್ಮ ಕಣ್ಣ ಮುಂದೆ ತಗೊಂಡು ಬನ್ನಿ. ನಿಮ್ಮ ಕಣ್ಣ ಮುಂದೆ ತಗೊಳ್ಳಿ. ಯಾವ ಉದ್ದೇಶಕ್ಕಾಗಿ ಈ ನವದಿನಗಳು ಭಾಗವಹಿಸಬೇಕು ಅಂತಿದ್ರ? ಸರ್ವಶಕ್ತ ತಂದೆಯಾದ ದೇವರೇ, ಅದ್ಭುತಗಳನ್ನು ಮಾಡುವಂತ ಕರ್ತರೆ, ನಾವು ನಿಮ್ಮ ಮುಂದೆ ಭಕ್ತಿಯಿಂದ, ವಿಶ್ವಾಸದಿಂದ, ದುಃಖ ತುಂಬಿದಂತ ಹೃದಯದಿಂದ, ಗಾಯಗೊಂಡ ಹೃದಯದಿಂದಾಗಿ, ವಿಶ್ವಾಸದಿಂದಾಗಿ, ನಂಬಿಕೆಯಿಂದಾಗಿ, ವಿಧೇಯತೆಯಿಂದಾಗಿ ತಂದೆ ದೇವರೇ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ದೇವರು ನೀವು, ನಮ್ಮ ರಕ್ಷಕರು ನೀವು, ನಮ್ಮ ಸರ್ವಸ್ವವು ನೀವು, ನಮ್ಮ ಜೀವನದ ಸಂತೋಷ ನೀವು, ನಮ್ಮ ಜೀವನದ ಹ್ಯಾಪಿನೆಸ್ ನೀವು. ನಮಗೆ ನಿಮ್ಮನ್ನು ಬಿಟ್ಟರೆ ಆ ಸಂತೋಷವನ್ನ, ಆನಂದವನ್ನ ನೀಡಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಪ್ರಪಂಚ ನೀಡಲಾರದು, ನಾವು ಗಳಿಸಿಕೊಂಡಿರೋ ವಸ್ತುಗಳು ನಮಗೆ ಆನಂದವನ್ನು ನೀಡಲಾರದು. ಪ್ರಭುವೇ, ಆ ಸಂತೋಷವನ್ನ, ಆನಂದವನ್ನು ನಿಮ್ಮಿಂದ ಮಾತ್ರ ನಮಗೆ ನೀಡಲು ಸಾಧ್ಯ. ಕರುಣಾಮಯ ತಂದೆ, ನಿಮ್ಮ ಮುಂದೆ ನಮ್ಮ ಕೋರಿಕೆಗಳನ್ನ ಇಟ್ಟಿದ್ದೇವೆ, ನಮ್ಮ ದುಃಖಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ, ನಮ್ಮ ನೋವುಗಳನ್ನು ಇಟ್ಟಿದ್ದೇವೆ, ನಮ್ಮ ರೋಗ ರುಜಿನಗಳನ್ನು ನಮ್ಮ ಮುಂದೆ ಇಟ್ಟಿದ್ದೇವೆ, ನಮ್ಮ ಕಾಯಿಲೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದೇವೆ. ಕರುಣಾಮಯ ತಂದೆಯೇ, ಪ್ರೀತಿಪೂರ್ವಕರಾದಂಥ ಪ್ರಭು ಯೇಸುವೆ, ನಿಮ್ಮ ತಾಯಿ ಕನ್ಯಾಮರಿಯವರ ಮುಖಾಂತರ ನಮ್ಮ ಎಲ್ಲಾ ಕೋರಿಕೆಗಳನ್ನು ಈಡೇರಿಸಿ ನಮ್ಮನ್ನು ಆಶೀರ್ವದಿಸಿ ನಮಗೆ ಬೇಕಾದ ಆರೋಗ್ಯವನ್ನ, ಮನಃಶಾಂತಿಯನ್ನು, ನೆಮ್ಮದಿಯನ್ನ, ಸಂತೋಷವನ್ನು ನೀಡಿ ಸದಾ ನಮ್ಮನ್ನ ಅನುಗ್ರಹಿಸಿ ಕಾಪಾಡಿರಿ. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ.